ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಬಂಧುಗಳೇ, ಇಂದು ಸಾರ್ವಜನಿಕರ ಪ್ರಶ್ನೆ ಹೆಚ್ಚುತ್ತಾ ಇರತಕ್ಕಂತಹದ್ದು. ಆ ಪ್ರಶ್ನೆಗಳು ಯಾವುವು ಅಂತಂದು ಹೇಳಿದ್ರೆ, ಆಯ್ದ ವರದಿಗಾರಿಕೆ ನಡೆಯುತ್ತಿದೆಯೇ ಎನ್ನುವಂತಹದ್ದು, ಮತ್ತು ಒಂದು ಹೇಳಿಕೆಗೆ ಸುದ್ದಿ, ಇನ್ನೊಂದು ಹೇಳಿಕೆಗೆ ಮೌನ ಯಾಕೆ? ಒಂದು ಆರೋಪಕ್ಕೆ ನೀವು ಬ್ರೇಕಿಂಗ್ ನ್ಯೂಸ್ ಮಾಡ್ತೀರಿ, ಇನ್ನೊಂದು ಪ್ರತಿಕ್ರಿಯೆ ಕೊಡುವಂತಹ ಹೇಳಿಕೆಗೆ ಮೌನ ಯಾಕೆ ವಹಿಸ್ತಾ ಇದ್ದೀರಿ? ಒಂದು ಆರೋಪಕ್ಕೆ ಬ್ರೇಕಿಂಗ್ ನ್ಯೂಸ್, ಇನ್ನೊಂದು ಸ್ಪಷ್ಟೀಕರಣಕ್ಕೆ ಮೌನ ಯಾಕೆ? ಆಯ್ದ ವರದಿಗಾರಿಕೆ ಇಲ್ಲಿ ನಡೆಯುತ್ತಿದೆಯೇ ಎನ್ನುವಂತಹದ್ದು ಸಾರ್ವಜನಿಕರಲ್ಲಿ ಇಂದು ಕೇಳ್ತಾ ಇರತಕ್ಕಂತಹ ಪ್ರಶ್ನೆಗಳು ಕಂಡು ಬರ್ತಾ ಇರತಕ್ಕಂತಹದ್ದು. ಬಂಧುಗಳೇ, ಇವತ್ತು ಮಾಧ್ಯಮಗಳು ಅಂತಂದ್ರೆ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿವೆ ಅಂತಂದ್ರೆ, ಒಂದು ಅವರಿಗೆ TRP ಬೇಕು ಅಥವಾ ಪ್ರಚಾರ ಬೇಕು ಅಥವಾ ಹಣ ಬೇಕು ಅನ್ನುವಂತಹ ಮಟ್ಟಿಗೆ ಇಂದು ಅವರು ಎಲ್ಲ ನಿಂತ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ನಮಗೆ. ಯಾಕೆಂತಂದ್ರೆ ಈಗ ನೋಡಿ, ಸಾಲು ಸಾಲು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಒಂದು ಹೇಳಿಕೆಯನ್ನ ಕೊಡ್ತಾನೆ, ಅದಾದ ನಂತರವಾಗಿ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾನೆ, ಅದಾದ ನಂತರ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾನೆ. ಆ ರಿಟ್ ಅರ್ಜಿಯಲ್ಲಿ 200 ಕೋಟಿ ರೂಪಾಯಿಯ ಷಡ್ಯಂತ್ರ ಎನ್ನುವಂತಹದ್ದು ಆ ವಿಚಾರವನ್ನ ರಿಟ್ ಅರ್ಜಿಯಲ್ಲಿ ಪ್ರಸ್ತಾಪ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಹೇಳಿಕೆಯನ್ನ ಪ್ರಸಾರ ಮಾಡ್ತಾರೆ. ಎಲ್ಲಾ ಸ್ಯಾಟಲೈಟ್ ಮಾಧ್ಯಮಗಳು ಏನನ್ನ ಪ್ರಸಾರ ಮಾಡ್ತವೆ ಅಂತಂದ್ರೆ, ಅಲ್ಲಿ ಏನು ಚಿನ್ನಯ್ಯ 200 ಕೋಟಿ ರೂಪಾಯಿ ಒಂದು ಹೇಳಿಕೆಯನ್ನ ಕೊಡ್ತಾನೆ, ಅದರಲ್ಲಿ ಚಿತ್ರದುರ್ಗದ ರಮಾ ನಾಗರಾಜ್ ಅವರು ಇದ್ದಾರೆ, ಇದು ಷಡ್ಯಂತ್ರ ಅಂತ ಹೇಳಿ ಇವರೆಲ್ಲರೂ ಪ್ರಸಾರ ಮಾಡತಕ್ಕಂಥವ್ರು. ಅದೇ ರಮಾ ನಾಗರಾಜ್ ಅವರು ಒಂದು ಪ್ರೆಸ್ ಮೀಟ್, ಅವರು ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದನ್ನು ಯಾಕೆ ಬಿಡುಗಡೆ ಮಾಡೋದಿಲ್ಲ ಇವರು? ಅದರಲ್ಲಿ ಚಿತ್ರದುರ್ಗದ ರಮಾ ನಾಗರಾಜ್ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರ್ತಿ, ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನ ತಡೆಗಟ್ಟಿದವರು, ಅಲ್ಲಿ ಏನು ಹೆಣ್ಣು ಮಕ್ಕಳು ಕಿರುಕುಳವನ್ನ ಅನುಭವಿಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಬೆಳಕಾಗಿ ನಿಂತಿರ್ತಕ್ಕಂತಹ ರಮಾ ನಾಗರಾಜ್ ಅವರನ್ನ, ಅವರ ಪ್ರತಿಕ್ರಿಯೆಯನ್ನು ಕೇಳಬೇಕಾಗಿತ್ತಲ್ವಾ? ಅದನ್ನು ಪ್ರಸಾರ ಮಾಡಬೇಕಲ್ವಾ? ಒಂದು ಮಾಧ್ಯಮಗಳು ಒಂದು ಆರೋಪ ಯಾವಾಗಲೂ ಅದು ಸತ್ಯಾಸತ್ಯತೆ ತನಿಖೆ ಆಗಬೇಕು. ಬಟ್ ಆದರೆ ಆ ಒಂದು ಎಲ್ಲ ಸಮಾನಾಂತರವಾಗಿ ವರದಿಗಳು ನಡೀತಾ ಇದ್ದಾವೆ ಅಥವಾ ಇಲ್ವೇ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಕೆಲವೊಂದು ವಿಷಯಗಳನ್ನ ಆಯ್ದು ವರದಿ ಮಾಡುವಂತಹದ್ದು ಮತ್ತು ಕೆಲವೊಂದು ವಿಷಯಗಳಿಗೆ ಆಯ್ದುಕೊಂಡು ಆಯ್ದ ಮೌನ ಯಾಕೆ ಎನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ನೋಡಿ, ಚಿತ್ರದುರ್ಗದ ರಮಾ ನಾಗರಾಜ್ ಅವರು ಧರ್ಮಸ್ಥಳದ ಮಂಜುನಾಥನ ನಾನು ಆಣೆ ಪ್ರಮಾಣ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ, ಆದರೆ ನಾನು ಒಬ್ಬಳೇ ಆಣೆ ಪ್ರಮಾಣ ಮಾಡೋದಿಲ್ಲ. ಯಾರು ಇರಬೇಕು ಜೊತೆಗೆ ಅಂತಂದ್ರೆ, ಆ ನನ್ನ ಆರೋಪ ಯಾರು ಮಾಡಿದ್ದಾರೆ ಅವರು ಕೂಡ ಇರಬೇಕು, ಅವರು ಕೂಡ ರೆಡಿ ಇದ್ದಾರಾ ಅಂತೇಳಿ ಕೇಳ್ತಾ ಇದ್ದಾರೆ. ಅದಾದ ನಂತರ ಅವರು ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದರೆ, ತನಿಖೆ ಮಾಡಿ ಅಂತ ಹೇಳಿದರೆ, ಸ್ವತಃ ಪೊಲೀಸರಿಗೆ ಅವರೇ ಇದನ್ನ ತನಿಖೆ ಮಾಡಿ ಯಾವ ಅಕೌಂಟೆಬಿಲಿಟಿಯಿಂದ ಹೋಗಿದೆ, ಅವನ ಅಕೌಂಟೆಬಿಲಿಟಿಯಿಂದ ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಚಿನ್ನಯ್ಯ ಅವನನ್ನ ನಾನು ಇದುವರೆಗೂ ನೋಡಿಲ್ಲ, ಅವನು ನನ್ನನ್ನು ನೋಡಿಲ್ಲ, ಆದ್ರೆ ಅಕೌಂಟೆಬಿಲಿಟಿ ಮುಖಾಂತರ ಹೋಗಿದೆ ಅಂತ ಹೇಳ್ತಾರೆ. ಅದೇನು ಬಹಳ ಸಮಯ ಹಿಡಿಯೋದಿಲ್ಲ, ತನಿಖೆ ಮಾಡಿ ಯಾವ ಅಕೌಂಟ್ ಇಂದ ಹೋಗಿದೆ, ಎಲ್ಲಿದೆ, ನೀವು ಧಾರಾಳವಾಗಿ ನೀವು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡ್ತಾರಲ್ವಾ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ನಾನು ಮಾಡ್ತೇನೆ, ನಾನು ಒಬ್ಬ ಹೋರಾಟಗಾರ್ತಿ, ನಾನು ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನ ತಡೆಗಟ್ಟಿರ್ತಕ್ಕಂಥ ಹೆಣ್ಣು ಮಗಳು, ಅವರು ಕೂಡ ಯಾರು ಆರೋಪ ಮಾಡಿದ್ದಾರೆ ಅವರು ಕೂಡ ಬರ್ಲಿಕ್ಕೆ ರೆಡಿ ಇದ್ದಾರಾ ಅಂತೇಳಿ ಹೇಳ್ತಾರಲ್ವಾ. ಇದನ್ನ ಯಾಕೆ ಅವರು ಮೌನ ವಹಿಸಿದ್ರು? ಇಂಥದ್ದನ್ನ ಯಾಕೆ ಅವರು ಪ್ರಸಾರ ಮಾಡೋದಿಲ್ಲ? ಯಾಕೆಂತಂದ್ರೆ ಒಬ್ಬ ಮಾಧ್ಯಮದವರಾಗಿಬಿಟ್ಟು ಆರೋಪಗಳನ್ನು ಪ್ರಸಾರ ಮಾಡಬೇಕು ಮತ್ತು ಅವರ ಪ್ರತಿಕ್ರಿಯೆಗಳನ್ನು ಪ್ರಸಾರ ಮಾಡಬೇಕು, ಅವರ ಸ್ಪಷ್ಟೀಕರಣವನ್ನು ಪ್ರಸಾರ ಮಾಡಬೇಕು. ಹಂಗಾದಾಗ ಮಾತ್ರ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗ್ತಕ್ಕಂಥದ್ದು. ಬರೀ ಅದೊಂದನ್ನೇ ಪ್ರಸಾರ ಮಾಡಿಬಿಟ್ಬಿಟ್ರೆ ಆ ಹೆಣ್ಣು ಮಗಳು ಯಾಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ, ಅವರದ್ದೇನಾದ್ರೂ ತಪ್ಪಿತ್ತಾ ಎನ್ನುವಂತಹ ಭಾವನೆ ಜನರಲ್ಲಿ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಸಂದೇಶ ಉಂಟಾಗುತ್ತೆ. ಹಂಗಾಗಿ ಅವರ ಆರೋಪಗಳು ಮತ್ತು ಪ್ರತಿಕ್ರಿಯೆಗಳು ಮತ್ತು ಸ್ಪಷ್ಟೀಕರಣಗಳನ್ನ ಎಲ್ಲವನ್ನೂ ಕೂಡ ಸಮಾನಾಂತರವಾಗಿ ಅವರು ಏನು ಮಾಧ್ಯಮಗಳು ಏನಿದ್ದಾವೆ ಅವರು ಪ್ರಸಾರವನ್ನ ಮಾಡಬೇಕಾಗಿತ್ತು. ಆದರೆ ಚಿತ್ರದುರ್ಗದ ರಮಾ ನಾಗರಾಜ್ ಅವರ ವಿಷಯದಲ್ಲಿ ಅವರ ಸ್ಪಷ್ಟೀಕರಣವನ್ನ ಮತ್ತು ಅವರ ಏನು ಒಂದು ಪ್ರೆಸ್ ನೋಟ್ ಇದೆ ಅವರ ಪ್ರತಿಕ್ರಿಯೆಯನ್ನ ಯಾರು ಕೂಡ ಸ್ಯಾಟಲೈಟ್ ಮಾಧ್ಯಮಗಳು ಮಾಡಲೇ ಇಲ್ಲ. ಯಾಕೆ ಮಾಡಲಿಲ್ಲ? ಚಿನ್ನಯ್ಯ 200 ಕೋಟಿ ಅಂದಾಗ ಪ್ರಸಾರ ಮಾಡಿದ್ರಿ, ಇವರು ಒಂದು ಪ್ರೆಸ್ ನೋಟು ಬಿಡುಗಡೆ ಮಾಡ್ತಾರಂದ್ರೆ ಅದನ್ನ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ತಾವುಗಳು?
ಎಲ್ಲಿ ಬಿಜೆಪಿ ಅವರು ಅಡ್ಡ ಮತದಾನ ಅಂತೇಳಿ ಅವರು ಧರ್ಮಸ್ಥಳದ ಮಂಜುನಾಥನ ಆಣೆ ಪ್ರಮಾಣ ಮಾಡ್ತೀವಿ ಅಂತೇಳಿ 2020 ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಇದ್ದಾಗ ಅದನ್ನು ಕೂಡ ಇನ್ನು ಅವರು ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಬ್ರು ಜೊತೆಗೆ ಹೋಗೋದಿಲ್ಲ. ಒಬ್ರು ಒಂದ್ಸರಿ ಹೋದ್ರೆ ಇನ್ನೊಬ್ರು ಒಂದ್ಸರಿ ಹೋಗ್ತಾರೆ. ನಿರ್ಭೀತವಾಗಿ ಜೊತೆಗೆ ನಿಂತ್ಕೊಂಡು ಎಲ್ಲೂ ಕೂಡ ಪ್ರಮಾಣ ಮಾಡಿದ್ದಂತೂ ನಾವು ನೋಡಿಲ್ಲ. ಇಲ್ಲಿ ಬಿಜೆಪಿ ಅವರು ಅಡ್ಡ ಮತದಾನ ಅಂತ ಬಂದಾಗ ನಾನು ಧರ್ಮಸ್ಥಳದ ಮಂಜುನಾಥನ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಧರ್ಮಸ್ಥಳ ಮಂಜುನಾಥ ಏನು ಬಿಟ್ಟಿಗೆ ಬಿದ್ದಿದ್ದಾರೇನ್ರಿ? ನಿಮ್ಮ ಹೊಲಸು ರಾಜಕಾರಣಕ್ಕೆ ಮಂಜುನಾಥ ದೇವರನ್ನ, ಧರ್ಮಸ್ಥಳ ಪುಣ್ಯಕ್ಷೇತ್ರದ ಮಂಜುನಾಥನನ್ನ ಅಡ್ಡ ತರ್ತಕ್ಕಂಥದ್ದು ಬೇಡ. ಇದನ್ನ ಈ ರಾಜಕಾರಣಿಗಳನ್ನ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ತದನಂತರವಾಗಿ ಯಾರೋ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಆಣೆ ಪ್ರಮಾಣ ಬೇಡ ಅಂತೇಳಿ ಅವನ್ನೆಲ್ಲವನ್ನು ಪ್ರಸಾರ ಮಾಡ್ತೀರಿ. ಅದರಿಂದ ಉಪಯೋಗ ಆದ್ರೂ ಏನಿದೆ? ಆಮೇಲೆ ಇವ್ರು ಯಾರು ಈಶ್ವರಪ್ಪನವರು 17 ಜನರನ್ನ ನಾವೇ ಕೊಂಡ್ಕೊಂಡಿದ್ದೀವಿ, ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಅಂತೇಳಿ ಯಾಕೆ ಪ್ರಸಾರ ಮಾಡೋದಿಲ್ಲ ಮಾಧ್ಯಮಗಳು? ಇದು ಹಿಂದೂ ದ್ರೋಹ ಅಲ್ವಾ? ಇದು ಸಂವಿಧಾನಕ್ಕೆ ದ್ರೋಹ ಅಲ್ವಾ? 17 ಜನನ ಕೊಂಡ್ಕೊಂಡಿದ್ದೀವಿ ದುಡ್ಡು ಕೊಟ್ಬಿಟ್ಟು ಅಂತೇಳಿ. ಇವು ಆಣೆ ಪ್ರಮಾಣಗಳನ್ನ ರಾಜಕೀಯದವರು ಮಾತನಾಡಿದ್ರೆ ಅವರು ಅದನ್ನ ಬಿಡುಗಡೆ ಮಾಡ್ತೀರಿ. ಆದರೆ ಅದೇ ಸಾಮಾಜಿಕ ಹೋರಾಟಗಾರ್ತಿ ಚಿತ್ರದುರ್ಗದ ರಮಾ ನಾಗರಾಜ್ ಮೇಡಮ್ ಅವರು ಒಂದು ಪ್ರೆಸ್ ನೋಟ್ ಬಿಡುಗಡೆ ಮಾಡಿ, ನನ್ನ ಪಾತ್ರ ಇಲ್ಲ, ತನಿಖೆ ಮಾಡಿ, ನಾನು ಧರ್ಮಸ್ಥಳ ಮಂಜುನಾಥನಲ್ಲಿಗೆ ಬಂದು ಆಣೆ ಪ್ರಮಾಣವನ್ನ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಆದರೆ ನನ್ನ ಆರೋಪ ಮಾಡಿರ್ತಕ್ಕಂಥದ್ದು, ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥವ್ರು ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಇನ್ನ ಬರಬೇಕು, ಬಂದು ಅವರು ಆಣೆ ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿದ್ದಾರಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನ ಯಾಕೆ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇಲ್ಲ ಎನ್ನುವಂಥದ್ದು. ಇಲ್ಲಿ ಆಯ್ದ ವರದಿಗಾರಿಕೆ ನಡೀತಾ ಇದೆನಾ? ನಿಮಗೆ TRP ಬೇಕು ಅಷ್ಟೇನಾ? TRP ಬೇಕು, ಪ್ರಚಾರ ಬೇಕು ಅಷ್ಟೇ. ದೇಶ ಹಾಳಾಗೋದ್ರೂ ಹೋಗ್ಲಿ, ಸಮಾನಾಂತರ ವರದಿ ಬೇಕಂಡ್ರಿ. ಸಮಾನಾಂತರ ವರದಿ ಇದ್ದಾಗ್ಲೇನೆ ಗೊತ್ತಾಗೋದು ಜನರಿಗೆ. ಎಲ್ಲವನ್ನೂ ಪ್ರಸಾರ ಮಾಡಬೇಕಾಗುತ್ತೆ. ಆ ಮುಚ್ಚಿಟ್ಟುಕೊಂಡು ಒಂದನ್ನ ಪ್ರಸಾರ ಮಾಡುವಂತಹದ್ದು, ಒಂದನ್ನ ಪ್ರಸಾರ ಮಾಡದೇ ಇರುವಂತಹದ್ದು, ಇದು ದೇಶ ವ್ಯಾಪಿಯಲ್ಲಿ ಇದು ಒಂದು ದೇಶದ್ರೋಹದ ಕೆಲಸ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂತಹ ಕೆಲಸಗಳನ್ನ ಮಾಡಬಾರದು ಎಂದಿಗೂ ಕೂಡ. ಯಾಕಂದ್ರೆ ಅಲ್ಲಿ ನೋಡಿ, ಚಿನ್ನಯ್ಯ ಒಂದು ಹೇಳಿಕೆಯನ್ನ ಮುಂಚೆ ಏನು ಹೇಳಿಕೆ ಕೊಟ್ಟಿದ್ದ ಅದರ ಬಗ್ಗೆ ಯಾರು ಕೂಡ ಪ್ರಸಾರ ಮಾಡಲಿಲ್ಲ. ತದನಂತರದ ಹೇಳಿಕೆ ಏನು ಕೊಟ್ಟ, ಅದರಲ್ಲಿ ನಾನು ಸುಳ್ಳು ಹೇಳಿದ್ದೇನೆ, ಅವ್ರು ಯಾರೋ ಹೇಳ್ಕೊಟ್ರು ಅಂತೇಳಿ ಹೇಳಿದ್ದೇನೆ ಅನ್ನುವಂಥದ್ದನ್ನ ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ದು, ಬ್ರೇಕಿಂಗ್ ನ್ಯೂಸ್ ಹಾಕಿದ್ದು, ಆ ಸುದ್ದಿ ಪ್ರಸಾರ ಮಾಡಿದ್ದು. ಆದರೆ ಮೊದಲ ಹೇಳಿಕೆ ಕೊಟ್ಟನಲ್ವಾ, ಗಂಭೀರ ಆರೋಪಗಳನ್ನು ಮಾಡಿದ್ನಲ್ವಾ, ಅವರ ಬಗ್ಗೆ ಯಾರ್ಯಾರಿದ್ದಾರೆ ತನಿಖೆ ಮಾಡಿ ಮೊದಲ ಹೇಳಿಕೆಯ ಬಗ್ಗೆ. ಯಾಕಂತಂದರೆ ನ್ಯಾಯ ಸಿಗಬೇಕು ಅಂತಂದರೆ ಒಂದಲ್ಲ, ಆತ ಏನು ಹೇಳಿಕೆ ಕೊಟ್ಟಿರ್ತಾನೆ ಎಲ್ಲ ಹೇಳಿಕೆಗಳನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ. ಅದರ ಮೊದಲ ಹೇಳಿಕೆಯನ್ನು ತನಿಖೆ ಮಾಡಿ ನಂತರದ ಹೇಳಿಕೆಯನ್ನು ತನಿಖೆ ಮಾಡಬೇಕಾಗಿತ್ತಲ್ವಾ. ಮೊದಲ ಹೇಳಿಕೆಯಲ್ಲಿ ಯಾರ್ಯಾರಿದ್ರು ನಮಗಂತೂ ಯಾರಂತ ಗೊತ್ತಿಲ್ಲ. ಬಟ್ ಆದರೆ ಚಿನ್ನಯ್ಯನ ಪತ್ನಿನೇ ಹೇಳ್ಬಿಟ್ಟಿದ್ದಾರೆ ಮಾಧ್ಯಮಗಳಲ್ಲಿ, ನಾವು ಇವ್ರ ಮೇಲೆ ನಾವು ಆರೋಪ ಮಾಡಿದ್ದೀವಿ ಅಂತೇಳಿ. ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆ ಮಾಡ್ತಕ್ಕಂಥ ತಾಕತ್ತು ಸರ್ಕಾರಕ್ಕಿಲ್ವೇನ್ರಿ? ಸರ್ಕಾರಗಳು ಬರೀ ಇದೇ ಥರದ್ದು ಕೆಲಸನ, ಬರೀ ಬಕೆಟ್ ಹಿಡಿದು ಇವ್ರು ದುಡ್ಡು ಮಾಡೋದೇ ಕೆಲಸನ, ಬರೀ ಹಣಕ್ಕೋಸ್ಕರಾಗಿನ ಕೆಲಸನ? ಇವ್ರದ್ದು ಎಲ್ಲ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಮೂರು ಪಕ್ಷಗಳ ಏನಿವತ್ತು ರಾಜಕಾರಣಿಗಳಿದ್ದಾರೆ, ಮೊದಲು ಎಷ್ಟಿತ್ತು, ಇವತ್ತೇನು ಎಷ್ಟಿದೆ, ಇವರ ಆದಾಯದ ಮೂಲ ಏನು ಅನ್ನುವಂಥದ್ದು ಎಲ್ಲ ತನಿಖೆ ಮಾಡಿದ್ರೆ ಎಲ್ಲ ಹಣ ಎಲ್ಲ ಆಮೇಲೆ ಏನು ತಿಂದಿದ್ದಾರೆ ಎಲ್ಲ ಹೊರಗೆ ಬರುತ್ತೆ. ಇದನ್ನ ಯಾಕೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ? ಇಂಥವುಗಳನ್ನು ಪ್ರಶ್ನೆ ಮಾಡಬೇಕ್ರಿ. ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ನೀವು ಮಾಧ್ಯಮಗಳು ಇವತ್ತು 4ನೇ ಅಂಗ ಅಂತ ಕರೆಸ್ಕೊಳ್ತಾ ಇದ್ದೀರಿ. ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು 3ನೇ ಅಂಗ, ಆದರೆ ಇದು 4ನೇ ಅಂಗ ಅಂತೇಳಿ ಕರೆಸ್ಕೊಳ್ತಾ ಇದ್ದೀರಿ. ಯಾಕಂತಂದ್ರೆ ಜನರಿಗೆ ಸತ್ಯಾಸತ್ಯತೆಯನ್ನು ನೀವು ತಿಳಿಸ್ಬೇಕು, ಇದನ್ನ ದೇಶವನ್ನು ಮುನ್ನಡೆಸಬೇಕು, ಅಭಿವೃದ್ಧಿಯ ಹರಿಕಾರರಲ್ಲಿ ಮುಂಚೂಣಿಯಲ್ಲಿ ಹೋಗಬೇಕು ಅಂತಂದ್ರೆ ತಾವು ಕೂಡ ಒಬ್ಬ ಕರ್ತವ್ಯವನ್ನು ನೀವು ನಿಭಾಯಿಸಬೇಕು. ನೀವು ಸಮಾಜ ಸೇವೆ ಅಂತ ಹೆಂಗೆ ಹೇಳ್ಕೊಳ್ತೀರಿ? ಇದನ್ನೆಲ್ಲ ನೀವು ಇಂತಹ ಒಳ್ಳೆಯ ಹೋರಾಟಗಳನ್ನು ನೀವು ಮಾಡಬೇಕಾಗಿತ್ತು. ಜನರ ಧ್ವನಿಗೆ ಒಳಗಾಗಬೇಕಾಗಿತ್ತು. ಪೀಪಲ್ಸ್ ವಾಯ್ಸ್ ಆಫ್ ಕರ್ನಾಟಕ ಆಗಬೇಕಾಗಿತ್ತು. ಪೀಪಲ್ಸ್ ವಾಯ್ಸ್ ಆಫ್ ಭಾರತ ಆಗಬೇಕಾಗಿತ್ತು. ಕರ್ನಾಟಕದ ಜನರ ಧ್ವನಿ, ಭಾರತದ ಜನರ ಧ್ವನಿ ನೀವು ಆಗಬೇಕಾಗಿತ್ತು. ಮೂಲಭೂತ ಸೌಕರ್ಯಗಳು ಯಾವೆಲ್ಲ ಸಿಗಬೇಕಾಗಿತ್ತು ಜನರಿಗೆ, ಅದನ್ನು ನೀವು ಪ್ರಸಾರ ಮಾಡಬೇಕಾಗಿತ್ತು.
ಎಲ್ಲಿ ಯಾವುದು ಅನಾಚಾರ ಅನ್ಯಾಯ ನಡೀತಾ ಇದೆ ಅದರ ವಿರುದ್ಧ ತಾವುಗಳು ನಿಲ್ಲಬೇಕಾಗಿತ್ತು. ಅಂಥದ್ರಲ್ಲಿ ನೀವು ಮಾಡ್ತಾ ಇರೋದೇ ಒಂದು ಆಯ್ದ ಮೌನ. ಆಯ್ದ ಮೌನ ಇದು ಒಳ್ಳೇದಲ್ಲ. ಇದು ನೋಡಿ, ನೀವು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು. ನೀವು ಒಂದು ಸಾರ್ವಜನಿಕರಿಗೆ ಸ್ಪಷ್ಟ ಇರಬೇಕು, ಸ್ಪಷ್ಟ ಚಿತ್ರಣ ಬರಬೇಕು ಅಂತಂದ್ರೆ ಒಂದು ಆರೋಪವನ್ನ ಪ್ರಸಾರ ಮಾಡಬೇಕು, ಅದರ ಜೊತೆಗೆ ಪ್ರತಿಕ್ರಿಯೆಯನ್ನ ಮತ್ತು ಸ್ಪಷ್ಟೀಕರಣವನ್ನ ಎಲ್ಲವನ್ನೂ ಕೂಡ ಪ್ರಸಾರ ಮಾಡಬೇಕು. ಹಾಗಾದಾಗ ಮಾತ್ರ ಜನರಲ್ಲಿ ಒಂದು ಸಂಪೂರ್ಣ ಚಿತ್ರಣ ಅವರಿಗೆ ಗೊತ್ತಾಗುತ್ತೆ. ನೀವು ಮಾಧ್ಯಮಗಳ ಆಯ್ದ ಮೌನ ನಡೀತಾ ಇದೆ ಇಲ್ಲಿ. ನೀವು ಮೂಲಭೂತ ಸೌಕರ್ಯಗಳ ಕೊರತೆ ಎಷ್ಟೊಂದಿದೆ. ನೀವು ಪ್ರತಿದಿನ ಕೂಡಾಗಿನ ನೀವು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೊರಗಡೆ ಬಂದು ನಿಂತ್ಕೊಂಡ್ರೆ ಸಾಕಷ್ಟು ಸಮಸ್ಯೆಗಳಿವೆ. ಅದರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಮಾಧ್ಯಮಗಳ ಆಯ್ದ ಮೌನ ಅಂತ ನಾನು ಇದಕ್ಕೇನೆ ಹೇಳಿದ್ದು. ಒಂದನ್ನ ಹೇಳಿಕೆ ಕೊಡ್ತೀರಿ, ಇನ್ನೊಂದನ್ನ ಹೇಳಿಕೆ ಕೊಡಲ್ಲ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು. ಕೆಲವೊಂದು ವಿಷಯಗಳಲ್ಲಿ ಮೌನವನ್ನ ವಹಿಸ್ತೀರಿ ನೀವು, ತಾವು ಮಾಧ್ಯಮಗಳು. ಯಾಕೆ? ನಿಮಗೆ ಬರೀ TRP ಅಷ್ಟೇ ಬೇಕಾ? ಬರೀ ನಿಮಗೆ ಪ್ರಚಾರ ಬೇಕಾ? ಬರೀ ಹಣ ಬೇಕಾ? ಮೂಲಭೂತ ಸೌಕರ್ಯಗಳು ಇದ್ರ ಬಗ್ಗೆ ಯಾರು ಮಾತಾಡಲ್ವಾ? ನೀವು ಪ್ರತಿಕ್ರಿಯೆ ಅಥವಾ ಸ್ಪಷ್ಟೀಕರಣದ ಬಗ್ಗೆ ಯಾರು ಕೂಡ ನೀವು ಮಾತಾಡಲ್ವಾ? ಮಾಧ್ಯಮಗಳ ಆಯ್ದ ಮೌನ ಸತ್ಯದ ಇನ್ನೊಂದು ಮುಖ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.